ಇವತ್ತು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿ ತಮ್ಮನ್ನು ತಾವು ಕುಗ್ಗಿಸ್ಕೊಳ್ಳಿಲ್ಲ ವೀರೇಂದ್ರ ಹೆಗ್ಗಡೆ ಅವರು, ಧರ್ಮಾಧಿಕಾರಿಗಳು. ಎಂತೆಂಥ ಟೀಕೆಗಳು ಬಂತು, ಏನೇನು ಮಾತನಾಡಿದ್ರು, ಯಾವುದನ್ನು ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಆಗಲಿ ಸತ್ಯಶೋಧನೆ ಆಗಲಿ, ಇದೇ ವಿಚಾರದಲ್ಲಿದ್ದರು. ಯಾಕೆ ಅಂತಂದರೆ ಅವರಿಗೆ ಗೊತ್ತಿದೆ ಸತ್ಯ ಏನು ಅಂತ ಹೇಳಿ. ಸುಳ್ಳು ಕೆಲವೊಂದು ಸಂದರ್ಭದಲ್ಲಿ ವಿಜೃಂಭಿಸಬಹುದು, ಸುಳ್ಳು ಕೆಲವೊಂದು ಸಂದರ್ಭದಲ್ಲಿ ವಿಜೃಂಭಿಸುತ್ತೆ. ಆದರೆ ಸತ್ಯ ಮುಂದೆ ಬಂದು ನಿಂತಾಗ ಸುಳ್ಳು ಸತ್ತೋಗುತ್ತೆ. ಸತ್ತೋಗೋದಲ್ಲ, ಪ್ರಳಯನೇ ಆಗತ್ತೆ. ಆ ರೀತಿಯಲ್ಲಿರುತ್ತೆ ಸತ್ಯ. ಇವತ್ತು ಕೂಡ ಹಾಗೆ. ಈ ವ್ಯಕ್ತಿ ಬುರುಡೆ ಬಿಟ್ಕೊಂಡು ಬಂದು, ಒಂದು ಬುರುಡೆಯನ್ನು ಹಿಡ್ಕೊಂಡು ಬಂದು ನಾನು ಅಲ್ಲಿ ಹೂತಿದ್ದೀನಿ ಇಲ್ಲೂ ಹೂತಿದ್ದೀನಿ ಅಂತ ಕತೆ ಕಟ್ಟಿ ಹೇಳಬೇಕಾದ್ರೆ ಹಲವು ಅನುಮಾನಗಳು ಬರ್ತಾ ಇತ್ತು. ಅದು ಹೆಂಗ್ರಿ ಸಾಧ್ಯ? ಧರ್ಮಸ್ಥಳಕ್ಕೆ ಹೋಗುವಂಥ ಅನೇಕ ಭಕ್ತರಿರ್ತಾರೆ, 24 ಗಂಟೆನೂ ಕೂಡ ಬ್ಯುಸಿ ಇರುವಂಥ ಕ್ಷೇತ್ರದಲ್ಲಿ ರಸ್ತೆಯ ಪಕ್ಕದಲ್ಲಿ ಹೆಣವನ್ನು ಹೂಳ್ತಾನೆ ಅಂತ ಅನ್ನೋದಾದ್ರೆ, ಒಬ್ಬ ವ್ಯಕ್ತಿ ಒಂದು ಹೆಣವನ್ನು ಹೊತ್ಕೊಂಡೋಗಿ ತಾನೇ ಗುಂಡಿ ಅಗದು ಅದು ಹೆಣನೂ ಹೊತ್ಕೊಳ್ತಾನಂತೆ, ಗುಂಡಿ ಅಗೆಯಕ್ಕೆ ಸಲಿಕೆನೂ ಹೊತ್ಕೊಂಡೋಗ್ತಾನಂತೆ. ಅದು ರಸ್ತೆಯ ಪಕ್ಕದಲ್ಲಿ ಜನ ಓಡಾಡುವಂಥ ಜಾಗದಲ್ಲಿ. ಇದು ಹೆಂಗ್ ಸಾಧ್ಯ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಎಲ್ಲವೂ ತನಿಖೆಯಿಂದ ಬರಲಿ ಅಂತ ಕಾಯ್ತಾ ಇತ್ತು.